ಹೆಲೋ ನಮಸ್ಕಾರ. ವೆಲ್ಕಮ್ ಟು ರಸಮಯ ಭೋಜನ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಿದ್ರೆ ಇನ್ನಷ್ಟು ರುಚಿಕರವಾದ ಅಡಿಗೆ ರೆಸಿಪೀಸ್‌ಗೋಸ್ಕರ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್‌ನ ಪ್ರೆಸ್ ಮಾಡಿ. ಇದು ಅವರೆಕಾಳು ಮಸಾಲೆ ಸಾರು. ಇದನ್ನ ವಿಶೇಷವಾಗಿ ವಾರಗಳಲ್ಲಿ ಮಾಡ್ತೀವಿ ನಾವು. ಅಂದ್ರೆ ದೇವರಿಗೆ ಎಡೆ ಹಾಕೋಕ್ಕೋಸ್ಕರ ಸ್ಪೆಷಲ್ ಆಗಿ ಮಾಡ್ತೀವಿ. ಇದಕ್ಕೆ 2 ರೀತಿಯ ಮಸಾಲೆನ ಹಾಕಿ ಮಾಡೋದೇ ವಿಶೇಷ. ಮೊದಲಿಗೆ 7-8 ಗಂಟೆಗಳ ಕಾಲ ತೊಳೆದು ನೆನೆಕಿರುವಂತ ಅವರೆಕಾಳಿನ ಜೊತೆಗೆ ತೊಳೆದಿರುವಂತ ಹಳಸಂದಿ ಕಾಳನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, 2-3 ಟೊಮ್ಯಾಟೊ, ಒಂದು ಈರುಳ್ಳಿನ ಹಾಕಿ ಕಾಳು ಬೇಯೋದಕ್ಕೆ ಬೇಕಾಗಿರೋಷ್ಟು ನೀರನ್ನ ಕೂಡ ಆಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದ್ರ ಜೊತೆ ಸ್ವಲ್ಪ ಜೀರಿಗೆನ ಆಡ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3-4 ವಿಷಲ್ ಕೂಗಿಸ್ಕೊಳ್ಳಿ ಅವರೆಕಾಳು ಚೆನ್ನಾಗಿ ಬೇಯೋವರೆಗೂ. ನಂತರ ಹಸಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಈರುಳ್ಳಿನ ಹಾಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಇದು ಈ ಸಾಂಬಾರ್ಗೆ ಹಾಕ್ತಿರುವಂತಹ ಮೊದಲನೇ ಮಸಾಲೆ ಆಗಿರುತ್ತೆ. ಈ ಮಸಾಲೆನ ರೆಡಿ ಮಾಡ್ಕೊಂಡಿದ ನಂತರ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಖಾರಕ್ಕೆ ತಕ್ಕಂತೆ ಖಾರದ ಮೆಣಸಿನ್ಕಾಯಿ, 2 ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಕೂಡ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಕೂಡ ಆಡ್ ಮಾಡ್ಕೊಳ್ಳಿ. ಇದೆಲ್ಲಾನು ಆಡ್ ಮಾಡ್ಕೊಂಡಿದ ನಂತರ ಲೋ ಫ್ಲೇಮಲ್ಲೇ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೇಲೆ ಇನ್ನು ಸ್ವಲ್ಪ ಎಣ್ಣೆ ಹಾಕೊಂಡು ಈ ರೀತಿ ಲೋ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸಾರನ್ನ ಮಾಡೋದಕ್ಕೆ ಟೈಮ್ ಸ್ವಲ್ಪ ಜಾಸ್ತಿನೇ ಹಿಡಿದ್ರು ಅದು ವರ್ತ್ ಇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಟೇಸ್ಟ್ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಾಗ ಇದಕ್ಕೆ 1-2 ಸ್ಪೂನ್ ಎಳ್ಳು, 2 ಸ್ಪೂನ್ ಗಸಗಸೆ ಕೂಡ ಆಡ್ ಮಾಡ್ಕೋಬೇಕಾಗುತ್ತೆ. ಎಳ್ಳು ಗಸಗಸೆ ಈ ಸಾಂಬಾರ್ಗೆ ಒಳ್ಳೆ ಘಮ ಕೊಡುತ್ತೆ, ಜೊತೆಗೆ ರುಚಿ ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ. ಎಳ್ಳು ಗಸಗಸೆ ಕೂಡ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಗೂ ಪುದೀನಾನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಪುದೀನಾನ ನಾವು ಹಸಿ ಖಾರಕ್ಕೂ ಕೂಡ ಹಾಕಿರ್ತೀವಿ. ಸೊ ಈ ಉರಿಯೋದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಇಲ್ಲಾಂದ್ರೆ ಪುದೀನಾ ಫ್ಲೇವರ್ ಜಾಸ್ತಿ ಆದ್ರೆ ಸಾಂಬಾರ್ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಪುದೀನಾನ ಸ್ವಲ್ಪ ನೋಡ್ಕೊಂಡು ಸಾಂಬಾರ್ಗೆ ಬಳಸಿ. ನೋಡಿ ಈ ರೀತಿ ಎಲ್ಲಾನು ಕೂಡ ಚೆನ್ನಾಗಿ ಫ್ರೈ ಆಗಿದ ನಂತರ ಇದನ್ನ ತಣ್ಣಗಾಗೋದಕ್ಕೆ ಬಿಡಿ. ಅಷ್ಟರಲ್ಲಿ ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋಂತಹ ಹಸಿ ಕೊಬ್ಬರಿನ ಹಾಕೊಂಡು ಅದ್ರ ಜೊತೆಗೆ ಈ ತಣ್ಣಗಾಗೋಕೆ ಬಿಟ್ಟಿದಂತಹ ಫ್ರೈ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಹಾಕಿ ಜೊತೆಗೆ 2-3 ಸ್ಪೂನ್ ಧನಿಯಾ ಪುಡಿನ ನೋಡ್ಕೊಂಡು ಹಾಕೊಳ್ಳಿ. ಮಸಾಲೆನ ಜಾಸ್ತಿ ಇಷ್ಟಪಡದೇ ಇರೋರು ಧನಿಯಾ ಪುಡಿನ ಸ್ವಲ್ಪ ಕಮ್ಮಿನೇ ಇಟ್ಕೋಬಹುದು. ಧನಿಯಾ ಪುಡಿ ಜಾಸ್ತಿ ಮಾಡಿದ್ರು ರುಚಿಯಾಗಿರುತ್ತೆ, ಸ್ವಲ್ಪ ಕಮ್ಮಿ ಆದ್ರೂ ಕೂಡ ರುಚಿಯಾಗೇ ಇರುತ್ತೆ. ಸೊ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಇದನ್ನ ಆಡ್ ಮಾಡ್ಕೊಂಡು ನಂತರ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಫೈನ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ರೆಡಿ ಆಗಿರೋ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಡು ಇದ್ರ ಜೊತೆಗೆ ಬೆಂದಿರುವಂತಹ ಟೊಮ್ಯಾಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು ಜೊತೆಗೆ ಸ್ವಲ್ಪ ಬೆಂದಿರುವಂತಹ ಕಾಳನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡು ಅದನ್ನು ಕೂಡ ತಣ್ಣಗೆ ಆಗೋದಕ್ಕೆ ಬಿಡಿ. ನಂತರ ಈ ಸೈಡ್ಗೆ ತೆಗೆದಿಟ್ಕೊಂಡಿರುವಂತಹ ಕಾಳು, ಟೊಮ್ಯಾಟೊ ಎಲ್ಲಾನು ಕೂಡ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದು ಕೂಡ ಸಾಂಬಾರ್ಗೆ ತುಂಬಾನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂಡ್ ಇದು ಕೂಡ ಒಂದು ಮೇನ್ ಪ್ರೊಸೀಜರ್ ಇದಕ್ಕೆ. ನೋಡಿ ಈ ರೀತಿ ತೆಗೆದಿಟ್ಕೊಂಡಿರುವಂತಹ ಕಾಳು, ಟೊಮ್ಯಾಟೊ ಎಲ್ಲಾನು ಕೂಡ ಗ್ರೈಂಡ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇನ್ನು ನಾನಿಲ್ಲಿ 2 ಆಲೂಗಡ್ಡೆ, 4-5 ಬಿಳಿ ಬದನೆಕಾಯಿನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಕೂಡ ಬೆಂದಿರುವಂತಹ ಕಾಳಿಗೆ ಹಾಕೊಂಡು ಇನ್ನೂ ಸ್ವಲ್ಪ ನೀರು ಹಾಗೂ ಉಪ್ಪನ್ನ ಸೇರಿಸಿ ಆಲೂಗಡ್ಡೆ ಹಾಗೂ ಬದನೆಕಾಯಿನ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಆಗಾಗ ಇದನ್ನ ಸ್ವಲ್ಪ ತಿರುಗಿಸ್ಕೊಳ್ತಾ ನೀಟಾಗಿ ಬೇಯಿಸ್ಕೊಳ್ಳಿ. ಯಾಕಂದ್ರೆ ಕಾಳುಗಳಿರೋದ್ರಿಂದ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಸಾರಂತೂ ತಳ ಹಿಡಿದ್ರೆ ಸ್ವಲ್ಪನೂ ಚೆನ್ನಾಗಿರಲ್ಲ. ಸೊ ನೋಡ್ಕೊಂಡು ಹುಷಾರಾಗಿ ಮಾಡಿ. ಇದೆಲ್ಲ ನೀಟಾಗಿ ಬೆಂದಿದೆ ಅಂದಾಗ ಮೊದಲೇ ರುಬ್ಬಿದಂತಹ ಹಸಿ ಖಾರನ ಕೂಡ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆದು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 5-10 ನಿಮಿಷ ಇದನ್ನ ನೀಟಾಗಿ ಕುದಿಸ್ಕೊಳ್ಳಿ. ಇದು ನೀಟಾಗಿ ಕುದ್ದು ಹಸಿ ವಾಸನೆ ಎಲ್ಲ ಹೋಗಿದೆ ಅಂದಾಗ ರುಬ್ಬಿರುವಂತಹ ಇನ್ನೊಂದು ಮಸಾಲೆನೂ ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಆಲ್ರೆಡಿ ಕಾಳು, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ನೀಟಾಗಿ ಬೆಂದಿರೋದ್ರಿಂದ ಮಸಾಲೆ ಕಾಯೋದಕ್ಕೆ ಅಂತ ಒಂದು 10-15 ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗಿರುತ್ತೆ.
ನೋಡಿ ಈ ರೀತಿ ಮಸಾಲೆನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ ನಂತರ ಇದು ಕುದಿ ಬರ್ತಿದ್ದಾಗ ರುಬ್ಬಿರೋಂತಹ ಕಾಳು, ಟೊಮೆಟೊ, ಈರುಳ್ಳಿ ಪೇಸ್ಟನ್ನ ಕೂಡ ಇದಕ್ಕೆ ಹಾಕೊಂತಾ ಇದೀವಿ. ಇದು ಸಾಂಬಾರ್ಗೆ ಒಳ್ಳೆ ಥಿಕ್ನೆಸ್ ಕೊಡುತ್ತೆ, ಹಾಗೆ ಫ್ಲೇವರ್ ಕೂಡ ತುಂಬಾನೇ ಎನ್ಹಾನ್ಸ್ ಮಾಡುತ್ತೆ. ಸೊ ಈ ಸ್ಟೆಪ್ ಅಂತ ಮಿಸ್ ಮಾಡಲೇಬೇಡಿ. ಈ ಸಾರು ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗಂತೂ ಇನ್ನೂ ತುಂಬಾನೇ ರುಚಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಈ ರೀತಿ ನೀರನ್ನ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿಯಿಂದ ಮಾಡಿರೋಂತಹ ಒಗ್ಗರಣೆನ ಸಾಂಬಾರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ರೆಡಿ ಆಗೇ ಹೋಯ್ತು ನೋಡಿ ಅವರೆಕಾಳು ಮಸಾಲೆ ಸಾರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಮುಂದಿನ ರೆಫರೆನ್ಸ್ಗೋಸ್ಕರ ಸೇವ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಈ ಸಾರನ್ನ ಮುದ್ದೆ, ಅನ್ನಕ್ಕೆ ಹಾಕೊಂಡು ಜೊತೆಗೆ ತುಪ್ಪ ಹಾಕೊಂಡು ತಿಂತಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ನೆಕ್ಸ್ಟ್ ನಿಮ್ಮ ಮನೇಲಿ ಯಾವಾಗಾದ್ರೂ ವಾರ ಮಾಡೋವಾಗ, ದೇವ್ರಿಗೆ ಎಡೆ ಹಾಕೋವಾಗ ಈ ರೀತಿ ಸಾಂಬಾರನ್ನ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ. ಇನ್ನಷ್ಟು ಇದೇ ರೀತಿಯ ರುಚಿಕರವಾದ ಅಡಿಗೆ ರೆಸಿಪೀಸ್ಗೋಸ್ಕರ ರಸಮಯ ಭೋಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.